ನಮಸ್ಕಾರ, ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ಇವತ್ತಿಂದ ನಾವು ಅಫಿಷಿಯಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಶುರು ಮಾಡೋಣ ಅಂತ. ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೇನೆ ಅಂದ್ರೆ, ನಾ ಈಗ 3 ಚಾಪ್ಟರ್ ನಾನು ಟೆಲಿಗ್ರಾಮ್ ಚಾನೆಲ್ ಒಳಗೆ ಅಪ್ಲೋಡ್ ಮಾಡಿದ್ದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇರ್ಬೋದು, ಆಲ್ಟರ್ನೇಟಿಂಗ್ ಕರೆಂಟ್ ಇರ್ಬೋದು, ವೇವ್ ಆಪ್ಟಿಕ್ಸ್ ಇರ್ಬೋದು. ನಾವೊಂದು ಪೇರ್ ಒಳಗೆ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಅಂದ್ರೆ ನಿನ್ನೆ ನಾವು ಡಿಸ್ಕಸ್ ಮಾಡ್ದಂಗೆ ನ್ಯೂಮರಿಕಲ್ ಸೆಕ್ಷನ್ ಒಳಗೆ ಏನ್ 5 ಪ್ರಾಬ್ಲಮ್ಸ್ ಬರುತ್ತಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆರ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳಿದ್ದೆ. ಸೊ ಅವೆರಡನ್ನು ಫಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ನಾ ಸ್ಟಾರ್ಟ್ ಮಾಡೀನಿ. ನನ್ನ ಒಂದು ಇಂಟೆನ್ಷನ್ ಏನಿದೆ ಅಂತಂದ್ರೆ, ಸ್ವಲ್ಪ ಫಾಸ್ಟ್ ಆಗಿ ವಿಡಿಯೋ ತಗೊಳ್ಳೋಣಂತೆ. ನಿನ್ನೆ ನಿಮ್ದೆಲ್ಲ ಕಮೆಂಟ್ಸ್ ನೋಡಿದಾಗ ಸರ್ ಶಾರ್ಟ್ ವಿಡಿಯೋಸ್ ಮಾಡ್ರಿ ಅಂತ ಹೇಳಿದ್ರಿ. ಐ ಅಂಡರ್ಸ್ಟ್ಯಾಂಡ್, ಸುಮ್ಮನೆ ಲೆಂದಿ ಮಾಡ್ಕೋತ ಹೋದ್ರು ಅರ್ಥ ಇರೋದಿಲ್ಲ ಅಂತ ಹೇಳಿ ಶಾರ್ಟ್ ವಿಡಿಯೋಸ್ ಮಾಡೋಣಂತೆ. ಎಲ್ಲರೂ ನಿಮ್ ಕ್ಯಾಲ್ಕುಲೇಟರ್ಸ್ ನ ತೆಗೆದಿಟ್ಕೊಳ್ರಿ, ಪೆನ್ನು ಪೇಪರ್ ತೆಗೆದಿಟ್ಕೊಳ್ರಿ, ನೋಟ್ಬುಕ್ ನಾಗ ನೀಟಾಗಿ ಬರ್ಕೊಳಂಗಿದ್ರೆ ಬರ್ಕೊಡ್ರಿ. ದಯಮಾಡಿ ಮಲ್ಕೊಂಡ್ ನೋಡಿದ್ನ, ಅಲ್ಲಿ ಅಂಗಳದಾಗ ನಿಂತ್ ನೋಡಿದ್ದೆ, ರೋಡ್ನಾಗ ನಿಂತ್ ನೋಡಿದ್ದೆ, ಇಂಥವೆಲ್ಲ ನಾಟಕ ಮಾಡಕ್ ಹೋಗ್ಬೇಡ್ರಿ. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡ್ರಿ, ಒಂದ್ ಕಡೆ ಕೂತ್ ಇದನ್ನ ಬರೀರಿ. ಇವು ಪ್ರಾಬ್ಲಮ್ಸ್ ಎಕ್ಸಾಮಿಗೆ ಬಂದೇ ಬರ್ತಾವ ಅನ್ನೋ ಮಿಸ್ಕಾನ್ಸೆಪ್ಷನ್ ಆಗಿ ಇರ್ಬೇಡ್ರಿ. ಬಂದ್ರೆ ಬರ್ಬೋದು, ಇದ್ದರಿಕ್ಕಿಲ್ಲ. ಸಿಮಿಲರ್ ಪ್ರಾಬ್ಲಮ್ಸೇ ಬರೋದು, ಅದು ಅಷ್ಟಂತೂ ಗ್ಯಾರಂಟಿ ಕೊಡ್ಬೋದು ನಾವು. ಓಕೆ, ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ಸೊ ಲೆಟ್ ಅಸ್ ಟೇಕ್ ಔಟ್. ಆದ್ರೆ ಒಂದು ಮಾತು ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕ್ಯಾಲ್ಕುಲೇಷನ್ ಪಾರ್ಟ್ ನೀವೇ ಮಾಡ್ಕೋಬೇಕು. ನೀವು ಕ್ಯಾಲ್ಕುಲೇಟರ್ಸ್ ಆರ್ ಅಲೋಡ್ ಇನ್ ಯುವರ್ PUC ಎಕ್ಸಾಮಿನೇಷನ್. ಸ್ಟೆಪ್ ಬರೀತೀನಿ, ಆನ್ಸರ್ ಕೊಡ್ತೀನಿ. ಕ್ಯಾಲ್ಕುಲೇಷನ್ ಪಾರ್ಟ್ ನೀವೇ ಮಾಡ್ಕೊಂಡ್ರಿ ಅಂದ್ರೆ ಬಹಳ ಚಲೋ. ವಿಡಿಯೋ ಪೂರ್ತಿ ನೋಡ್ರಿ, ಯಾಕಂದ್ರೆ ಇದು ಲೆಕ್ಚರ್ ವಿಡಿಯೋ ಆಗಿದ್ರು ಕೂಡ ನಾ ಮೊದಲೇ ಹೇಳ್ದಂಗೆ ಇದ್ರೊಳಗೆ ಏನಾರು ನಿಮಗೆ ಸಜೆಷನ್ ಇತ್ತು, ನಿಮಗೆ ಏನಾರು ಚೇಂಜಸ್ ನಾ ಮಾಡ್ಕೋಬೇಕಂತಿತ್ತು ಅಂತ ತಿಳ್ಕೊಡ್ರಿ. ಸರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ಹಿಂಗ್ ಮಾಡ್ಬೇಕಾಗಿತ್ತು, ಸಾಲ್ವ್ ಮಾಡಾದ್ಮೇಲೆ ಹಿಂಗ್ ಮಾಡ್ಬೇಕಾಗಿತ್ತು, ಅಥವಾ ನಮಗ್ ಮೊದ್ಲೇ ಹಿಂಗೊಂದು ಲೇಔಟ್ ಕೊಡ್ಬೇಕಾಗಿತ್ತು ಅಂತದ್ ಏನೇ ನಿಮ್ಮ ಸಜೆಷನ್ಸ್ ಇದ್ರು ಕಮೆಂಟ್ಸ್ ನಾಗ ಹಾಕ್ರಿ. ಮಜಾ ಅನ್ನಿಸ್ತದ ಕಮೆಂಟ್ಸ್ ಓದೋದು, ಈಗ ರೂಢ ಆಗ್ಬಿಡ್ತದ. ಓಕೆ, ಸೊ ನೆನಪಿಂದ ಅದನ್ನ ಹಾಕೋತಾ ಹೋಗ್ರಿ. ಅದು ನನಗ್ ವ್ಯಾಲಿಡ್ ಅನ್ಸಿದ್ರ, ಮತ್ತೆ ನಂದೇನೊಂದು ನಿಮ್ದೆಲ್ಲ ಮಾತು ಕೇಳ್ತೀನಿ ಅಂತ ಅಲ್ಲ, ನಾ ಯಾರ ಮಾತು ಕೇಳಂಗಿಲ್ಲ ಅದು. ಓಕೆ, ನನಗ್ ವ್ಯಾಲಿಡ್ ಅನ್ಸಿದ್ರೆ ಡೆಫಿನೆಟ್ಲಿ ನಾನು ಅದನ್ನ ಅಪ್ಲೈ ಮಾಡ್ತೀನಿ. ವಿಡಿಯೋಸ್ ಮಾಡ್ಬೇಕಾರೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಏನಾದ್ರು ಚಾನ್ಸಸ್ ಸ್ಕೋಪ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಅಡಾಪ್ಟ್ ಇಟ್. ಓಕೆ, ಸೊ ವಿಡಿಯೋನ ಪೂರ್ತಿ ನೋಡ್ರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿತ್ ದಿಸ್ ಲೆಟ್ ಅಸ್ ಟೇಕ್ ಅಪ್ ದ ಫಸ್ಟ್ ಪ್ರಾಬ್ಲಮ್. ಏನಿದೆ ಮೊದಲನೇ ಪ್ರಾಬ್ಲಮ್ ಒಳಗೆ ನೋಡೋಣ ಅಂತ. ದ ಕರೆಂಟ್ ಇನ್ ಎ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ of 5 millihenry changes from 2.5 ampere to 2 ampere in 0.01 seconds. Calculate the value of self-induced EMF ಅಂತ ಕೇಳ್ತಾನೆ. ಯಾವುದೇ ಪ್ರಾಬ್ಲಮ್ ಕೊಟ್ಟಾಗ ಮೊದಲು ಮಾಡಬೇಕಾಗಿರೋ ಕೆಲಸ ಏನು, ಡೇಟಾ ಬರೀಬೇಕು. ಏನ್ ಕೊಡ್ತಾನೆ ಇಲ್ಲಿ, ಎ ಕರೆಂಟ್ ಇನ್ ಎ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ 5 millihenry ಅಂತ ಕೊಡ್ತಾನೆ. ಸೊ L is equal to 5 into 10 to the power of -3 henries. ಇದು ನಮ್ಮ ಫಸ್ಟ್ ಡೇಟಾ. Then current is changing from, of course electromagnetic induction ಡೀಲ್ ಮಾಡ್ತಿದೀವಿ ಅಂದ್ಮೇಲೆ ಕರೆಂಟ್ ಚೇಂಜ್ ಆಗ್ಲಿಕ್ಕೆ ಬೇಕು. I1 is equal to 2.5 amperes ಅಂತಾನೆ, and I2 is equal to, he is telling that it is equal to 2 amperes ಅಂತಾನೆ. And in a time, ಅಂದ್ರೆ ಕರೆಂಟ್ ಚೇಂಜ್ ಆಗುವಂತ ಟೈಮ್ dt is equal to 0.01 seconds ಅಂತಾನೆ. Calculate the value of self-induced EMF ಅಂತ ಕೇಳ್ತಾನೆ. ಇದು ಡೇಟಾ. So there is only one formula through which you can work out. Self-induced EMF equation ಏನಿದೆ, E is equal to minus of L into di by dt ಅನ್ನೋ equation ನ ತಗೋತೀರಿ. And in this particular equation, okay, di by dt will take a negative sign. ಯಾಕೆ, current is decreasing. Okay, ಅಂದ್ರೆ di ಏನ್ ಬರುತ್ತೆ ಈಗ, di is nothing but I2 minus I1. ಕರೆಕ್ಟಾ? ಸೊ I2 minus I1 ಇರೋ ಬರೋ ಡೇಟಾ ಎಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಓಕೆ, ನಿಮಗೆ ವ್ಯಾಲ್ಯೂ ಆಫ್ E ಶುಡ್ ಬಿ ಈಕ್ವಲ್ ಟು 0.25 ವೋಲ್ಟ್. ಸ್ಟೂಡೆಂಟ್ಸ್, ಇದು ಫಸ್ಟ್ ಕ್ಲಾಸ್ ಇದೆ. ನಾ ಹಿಂಗ್ ಮಾಡಿದ್ರೆ ನಿಮ್ಗೆ ನಡೀತದೋ ಇಲ್ಲೋ ವಿಚಾರ ಮಾಡ್ರಿ, ಕಮೆಂಟ್ನಾಗ ಹಾಕ್ರಿ. ಏನಾರ ಸೂಟಬಲ್ ಚೇಂಜಸ್ ಇದ್ರೆ ಮಾಡ್ಕೊತೇನೆ ನಾನು. ಸೊ ವೆರಿ ಸಿಂಪಲ್, ಐ ಕ್ಯಾನ್ ಸೇ ದಟ್ ಇಟ್ಸ್ ಅ 3 mark ಕ್ವಶನ್, ನಾಟ್ ಮೋರ್ ದನ್ ದಟ್. ಬಟ್ ಆದ್ರೂ 2016 ಮಾರ್ಕ್ಸ್ ಪೇಪರ್ನಾಗ ಇಂದಿದ್ದು. ಓಕೆ, ಸೊ ನಮ್ಮ ಪೇಪರ್ಸ್ ಅನ್ನ ಬೇರೆಯವ್ರು ನೋಡಿದಾಗ ಅನ್ನಿಸ್ತಿರ್ತದೆ, ಇದೇನ್ ಸರ್ ಇಂಥ ಸಿಂಪಲ್ ಪ್ರಾಬ್ಲಮ್ ಅಂತ ಹೇಳಿ. ಎಕ್ಸಾಮಿಗೆ ಬಂದಿರೋ ಕ್ವಶನ್ ಕರೆಕ್ಟ್ ಆಗಿ ವರ್ಕೌಟ್ ಮಾಡ್ಕೊಡ್ರಿ. ತಿಳಿದಲ್ಲ?
ಏನ್ ಕೊಟ್ಟಾನ? ಎಲ್ ಕೊಟ್ಟಾನ, I1 I2 ಕೊಟ್ಟಾನ, dt ಕೊಟ್ಟಾನ, ಈ ಕೇಳನ್ ಸಣ್ಣ ಹುಡುಗನು ಮಾಡ್ತಾನ. ಬಂದ್ ನೋಡ್ರಿ ಧಾರವಾಡದಾಗ ಬೇಕಂದ್ರೆ. ಲೆಟ್ us consider second question now. A current through a coil of 2 millihenry changes from 0 to 5 ampere in 0.1 second. What is the EMF induced in the coil? So first data. Current through the coil of 2 millihenry ಅಂತ ಕೊಡ್ತಾನೆ. ಅಂದ್ರೆ L is equal to 2 into 10 to the power of minus 3 henries. Okay. Changes from I1 ಎಷ್ಟಿದೆ? 0 and I2 is equal to ಎಷ್ಟು ಕೊಟ್ಟ ನೋಡ್ರಿ? 5 milli, 5 into 10 to the power of minus 3 amperes. And time dt is equal to 0.1 seconds ಅಂತಾನೆ. What is the EMF induced? E is equal to question mark. So chiller question. E is equal to minus of L into di by dt. Okay. ಸರ್ ಇಲ್ಲಿ ನೆಗೆಟಿವ್ನೇ ಬಂತಲ್ಲ, ಮತ್ತೆ ಆನ್ಸರ್ ನಮಗೆ ನಾವು ಏನ್ ಮಾಡ್ಬೇಕೀಗ ಅಂತ ಕೇಳಿದ್ರಿ ಅಂದ್ರೆ, ಸಿ ನೆಗೆಟಿವ್ ಸೈನ್ ಡಸಂಟ್ ಹ್ಯಾವ್ ಎನಿ ಮ್ಯಾಥಮೆಟಿಕಲ್ ಮೀನಿಂಗ್. It indicates that induced EMF will oppose the cause that produces it. ಎಲ್ಲಿ ಕಲ್ತಿದ್ರಿ? ಲೆನ್ಸ್ ಲಾ ಒಳಗೆ ಕಲ್ತಿದ್ರಿ. ಸೊ ನಿಮ್ಮ ಆನ್ಸರ್ ಅನ್ನ mod of E ಒಳಗೆ ಇಟ್ರು ಸಾಕು, which will be equal to the answer that I have got is 100 into 10 to the power of minus 3 volt. ಸ್ಟೂಡೆಂಟ್ಸ್, ನನ್ನ ರಿಕ್ವೆಸ್ಟ್ ಇದು, ಕ್ಯಾಲ್ಕುಲೇಟರ್ ತಗೊಂಡು ಪಾಸ್ ಮಾಡಿ ಬಡ ಬಡ ಅಲ್ಲೇ ಸಾಲ್ವ್ ಮಾಡ್ಕೊಂಡು ಮುಗಿಸ್ಬಿಡ್ರಿ. ಮತ್ತೆ ಅದಕ್ಕಂತೇಳಿ ಇನ್ನೊಂದು ಸತಿ ವಿಡಿಯೋ ನೋಡ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೀನಿ ಅಂತೆಲ್ಲ ಮಾಡಕ್ ಹೋಗ್ಬೇಡ್ರಿ. ಎಲ್ಲ ಮಕ್ಕಳು ಇಕ್ಕೊಂಡು ನೋಡ್ತಿದ್ರಿ ಅಂದ್ರೆ ವಿಡಿಯೋ ಬೈಸ್ಕೋತೀರಾ ಮತ್ತೆ ನನಗೆ ಗೊತ್ತಾತಂದ್ರ. ಓಕೆ, ಸೊ ಐ ಅಸ್ಯೂಮ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪಾರ್ಟ್. ಲೆಟ್ us go for the third question. ಏನಿದೆ ಕ್ವಶನ್ ಒಳಗೆ? The magnetic flux linked with the coil varies as phi is equal to 3t square plus 4t plus t. Find the magnitude of the EMF induced at time t is equal to 2 seconds ಅಂತ. ಫ್ಲಕ್ಸ್ ದ ಈಕ್ವೇಶನ್ ಕೊಟ್ಟಾನ. ಏನಂತ? 3t square plus 4t plus 9 ಅಂತಾನೆ. ಓಕೆ, ಟೈಮ್ t is equal to 2 seconds ಅಂತ ಕೊಟ್ಟಾನ. ನಮಗ್ ಕೇಳ್ತಿರೋದು ಏನಪ್ಪಾ ಅಂದ್ರೆ ಇಂಡ್ಯೂಸ್ಡ್ EMF E ಅಷ್ಟೇ ಕೇಳೋದಿಲ್ಲ, ಬೇರೆ ಏನ್ ಸುಳ್ಗಾಡೋ ಇಲ್ಲ. How will you relate? ಲೆನ್ಸ್ ಲಾ ಹೇಳಾನಿಲ್ಲ, E is equal to d phi by dt. ಅಗೇನ್ ನೆಗೆಟಿವ್ ಸೈನ್ ಬಿಟ್ಬಿಡ್ರಿ, ಮೈನಸ್ ಸೈನ್ಗೆ ಏನ್ ಕಿಮ್ಮತ್ ಇರೋದಿಲ್ಲ, ತಲೆ ಕೆಡ್ಸೋಬೇಡ್ರಿ. ಸೊ d phi by dt ಮಾಡಿದ್ರಿ ಅಂತಂದ್ರೆ ಎಷ್ಟು ಬರ್ಬೇಕದು? You can please solve it out. E is now equal to d by dt of, you will write it as 3t square plus 4t plus 9 ಅಂತ ಮಾಡ್ಕೋತೀರಿ. ಕರೆಕ್ಟಾ? ಆರ್ ದಿಸ್ ಇಂಪ್ಲೈಸ್ ಡಿಫರೆನ್ಶಿಯೇಟ್ ಮಾಡೋದು ನಿಮಗೆ ಗೊತ್ತಿರ್ತದೆ. ಆರ್ E is now equal to 60 plus 4 ಅಂತ ಬರುತ್ತೆ. ದೆನ್ put t is equal to ಏನಂತೀನಿ? 2 seconds ಅಂತೀನಿ ಇಲ್ಲಿ ಹಾಕೊಂಡು. ಓಕೆ, so the final answer that you should get will be 16 volt. This will be the answer. A very important question by the way, students. ಎಲ್ಲಾರ ಕಾಲೇಜ್ನಾಗೂ ಮಾಡ್ಸಿರ್ತಾರೆ, ನೀವು ಕಲ್ತಿರಲ್ಲ ಅಷ್ಟೇ. ಓಕೆ, 2017 ಪೇಪರ್ನಾಗ ಬಂದಿದ್ದ ಕ್ವಶನ್, ರೈಟ್? ನೆಕ್ಸ್ಟ್ ಹೋಗೋಣ ಹಂಗಿದ್ರೆ. ಫೋರ್ತ್ ಕ್ವಶನ್ ನೋಡ್ರಿ. A pair of adjacent coil has a mutual inductance of 1.5 Henry. If the current in one coil changes from 0 to 20 in 0.5 seconds, calculate the change in flux. Okay, so change in flux ಕೇಳ್ತಾ ಇದ್ದಾನೆ ಈ ಕ್ವಶನ್ ಒಳಗೆ. Let us try to work out the problem and then we can proceed to the next part. A pair of adjacent coil has a mutual inductance of, first data, M is equal to 1.5 henries ಅಂತ ಅವನೇ ಕೊಟ್ಟಾನ. ಓಕೆ, if the current in coil, one coil changes from, ಅಂದ್ರೆ I1 is equal to 0 ಆಗಿತ್ತು, I2 is equal to 20 ampere ಆತು, in a time dt is equal to 0.5 seconds, what is the change in flux ಅಂತ ಕೇಳ್ತಾನೆ. ಅಂದ್ರೆ d phi ಏನಾಗ್ಬೋದು? ಚೇಂಜ್ ಇನ್ ಫ್ಲಕ್ಸ್, ಇದು ಕ್ವಶನ್. ತಿಳಿತಾ ಕ್ವಶನ್ ಎಲ್ಲರಿಗೂ? ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಒಂದು ಅಡ್ಜಸೆಂಟ್ ಕಾಯಿಲ್ಸ್ ಇದಾವ, ಅಂದ್ರೆ ಇಂಥದೊಂದು ಕಾಯಿಲ್ ಇದೆ, ಇಲ್ಲಿ ಮ್ಯಾಲೆ ಇನ್ನೊಂದೊಂದು ಕಾಯಿಲ್ ಇದೆ. ಓಕೆನಾ? ಇವೆರಡರ ನಡುವಿಂದು ಮ್ಯೂಚುವಲ್ ಇಂಡಕ್ಷನ್ ಕೊಟ್ಟಾನ. ಒಂದು ಕಾಯಿಲ್ ಒಳಗೆ ಕರೆಂಟ್ ಚೇಂಜ್ ಆತಪ್ಪ, ಇನ್ನೊಂದ್ರೊಳಗೆ EMF ಬರಬೇಕು, ಫ್ಲಕ್ಸ್ ಲಿಂಕೇಜ್ ಎಷ್ಟಾಗುತ್ತೆ ಅಂತ ಕೇಳೋಣ. ಓಕೆ, ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನೋಡ್ರಿ. ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಏನಂತ, more the current in primary coil, more the flux in secondary coil. Or N2 phi 2 is now equal to M into I1 ಅಂತ ಹೇಳಿದ್ವಿ.
ಕರೆಕ್ಟಾ? ಈಗ ನಿಮಗೆ ಎಲ್ಲರಿಗೂ ಗೊತ್ತಿದೆ, induced EMF E2 is now equal to minus of N2 into d phi 2 by dt, or this implies E2 is now equal to minus of d by dt of ಏನಂತೀನಿ N2 phi 2 ಅಂತ ಕರಿತೀನಿ. N2 phi 2 बोले तो क्या m into I1 होदेला, करेक्टा? और E2 is now equal to minus of d by dt of ಏನಂತೀನಿ m into I1 ಅಂತೀನಿ. Or this implies E2 is now equal to minus of m into di1 by dt ಅಂತ ಕರಿತೀನಿ. ಇದು ನಮಗೆ ಗೊತ್ತಿದೆ. ನಾ ಏನ್ ಮಾಡ್ತೀನಿ ಅಂದ್ರೆ ಇವೆರಡೂ ಈಕ್ವೇಶನ್ ನ ಕಂಪೇರ್ ಮಾಡ್ಕೋತೀನಿ. ಅಂದ್ರೆ ಸ್ವಲ್ಪ ಇಲ್ಲೇ ಬರೀತೀನಿ, ನನ್ನ ವಿಡಿಯೋ ಇಲ್ಲೇ ಎಲ್ಲ ಬರ್ತದ ಅದು. ಓಕೆ, ಸೊ ಈಗ ನಾ ಏನಂತೀನಿ ಮೈನಸ್ ಆಫ್ ಎಂ ಇಂಟು di1 by dt ಓಕೆ ಮಸ್ಟ್ ಬಿ ಈಕ್ವಲ್ ಟು ಮೈನಸ್ ಆಫ್ ಡಿ ಬೈ ಡಿ ಟಿ ಆಫ್ ಏನಂತೀನಿ N2 phi 2 ಅಂತ ಕರಿತೀನಿ. ಓಕೆ, ಸೊ ಇವೆರಡನ್ನು ಹೊಡೆದಾಕ್ಬಿಡ್ತೀರಿ ಅಂತ ತಿಳ್ಕೊಡ್ರಿ ಈಗ. ರೈಟ್, ಅಂದಮೇಲೆ ನಾನು ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಡಿ ಬೈ ಡಿ ಟಿ ಆಫ್ ಡಿ ಆಫ್ N2 phi 2 ಶುಡ್ ನೌ ಬಿ ಈಕ್ವಲ್ ಟು ಮೈನಸ್ ಅಂದ್ರೆ ಮೈನಸ್ ಇದೆ ಪ್ಲಸ್ ಆಗುತ್ತೆ m ಇಂಟು I1 ಆಗಬೇಕು. ಕರೆಕ್ಟಾ? N2 phi 2 ಅಂದ್ರೆ d5 ಇದ್ದಂಗ ಅದು. ಓಕೆ, ಯಾಕಂದ್ರೆ ಇದು ಬರೇ d5 ಅಂತ ಯಾಕೆ ಬರ್ದೇನೆ ಅಂದ್ರೆ ನಮ್ಗೆ ನಂಬರ್ ಆಫ್ ಟರ್ನ್ಸ್ ಏನು ಕೊಟ್ಟಿದ್ದಿಲ್ಲ ಇಲ್ಲಿ. ಕರೆಕ್ಟಾ? ಸಾಲ್ವ್ ಮಾಡ್ಬೇಕಾದ್ರೆ ನಂಬರ್ ಆಫ್ ಟರ್ನ್ಸ್ ತಗೊಂಡು ಸಾಲ್ವ್ ಮಾಡೇನೆ. ಅಂದ್ರೆ d5 ನ ಕಂಡಿಡಿ ಅಂತ ಕೇಳ್ದಂಗಿದೆ. ತಿಳಿತಿಲ್ಲ? ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಿ, ನನಗೆ ಆನ್ಸರ್ 30 ವೆಬರ್ಸ್ ಬಂದದ್ದು. ದಿಸ್ ಶುಡ್ ಬಿ d5 ಅಂದ್ರೆ d5 ಇಲ್ಲಿ n ಇದನ್ನ ಮಲ್ಟಿಪ್ಲೈ ಮಾಡಿ ಇಟ್ಟಿರ್ತೇನೆ. ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದ ಅಂತಂದ್ರೆ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ ಹೇಳ್ಬೋದಾಗಿತ್ತು. ನಂಬರ್ ಆಫ್ ಟರ್ನ್ಸ್ ಇಲ್ಲ ಅಂತಂದ್ ಕೂಡ ಈ N2 ನ 1 ಅಂತನಾರು ತಗೊಂಡು ಮಾಡ್ಬೋದು, ಇಲ್ಲ ಅಂದ್ರೆ ಇದನ್ನೇ d5 ಅಂತ ತಿಳ್ಕೊಂಡು ಮಾಡ್ಬೋದು. ಐ ಅಸ್ಯೂಮ್ ಎಲ್ಲರಿಗೂ ತಿಳಿದಿರ್ಬೋದು. ನನ್ನ ಸಮಾಧಾನಕ್ಕೆ ಇನ್ನೊಮ್ಮೆ ರಿಪೀಟ್ ಮಾಡ್ಬಿಡ್ತೀನಿ, ಸ್ವಲ್ಪ ಕ್ಲಮ್ಸಿ ಅನ್ನಿಸ್ತು, ಎಲ್ಲರೂ ಒಂದು ನಿಮಿಷ ಕೇಳಿ. ಎಂ ಕೊಟ್ಟಣ ಪ್ರಾಬ್ಲಮ್ ಒಳಗೆ ಫಸ್ಟ್ ಡೇಟಾ m ಇಸ್ ಈಕ್ವಲ್ ಟು ಎಷ್ಟಿದೆ 1.5 ಹೆನ್ರಿ ಇದೆಯಾ. I1 ಕೊಟ್ಟಾನ 0 ಇದೆ, I2 ಕೊಟ್ಟಾನ 20 ಇದೆ, dt ಕೊಟ್ಟಾನ ಅದು ಯಾಕೆ ಕೊಟ್ಟಾನ ದೇವರಿಗೆ ಗೊತ್ತು. ಓಕೆ, ಈಗ ಚೇಂಜ್ ಇನ್ ಫ್ಲಕ್ಸ್ ಕೆಲವೊಬ್ರು d5 ಡೆಲ್ಟಾ 5 ಅಂತ ಬರ್ದಿರ್ತಾರೆ, ಕೆಲವೊಬ್ರು d5 ಅಂತ ಬರ್ದಿರ್ತಾರೆ, ಕೆಲವೊಬ್ರು ಇದು ಚೇಂಜ್ ಇನ್ ಫ್ಲಕ್ಸ್ ಸೆಕೆಂಡ್ ಕಾಯಿಲ್ನಾಗ ಆಗ್ಯದ ಅಂತ ಹೇಳಿ ಏನ್ ಮಾಡ್ತಾರೆ d ಆಫ್ N2 phi 2 ಅಂತ ಬರೀತಾರೆ. ನೀವು ಇದ್ರಾಗ ಯಾವ್ದು ತಗೊಂಡ್ರು ನಡೀತದೆ, ನನಗೇನ್ ಬೇಜಾರಿಲ್ಲ. ಸ್ವಲ್ಪ ಸೆಲ್ಫ್ ಇಂಡ್ಯೂಸ್ಡ್ EMF ಮ್ಯೂಚುವಲಿ ಇಂಡ್ಯೂಸ್ಡ್ EMF ಈಕ್ವೇಶನ್ ಬರ್ಕೊಡ್ರಿ. E2 is equal to minus of N2 into d phi 2 by dt. ಕರೆಕ್ಟಾ? ಅದೇ ರೀತಿ E2 can also be written as minus of m into di1 by dt. ಈಗ di1 ಹೆಂಗ್ ಕಂಡುಹಿಡಿತೀರಿ, I2 minus I1 ಮಾಡ್ಕೋತೀರಿ ಅಷ್ಟೇ. ಓಕೆ, ಸೊ ಇವೆರಡು ಈಕ್ವೇಶನ್ ನ ಕಂಪೇರ್ ಮಾಡಿ ಓಕೆ ನಿಮಗೆ d5 ಅಥವಾ ಡೆಲ್ಟಾ 5 ಅಥವಾ d ಆಫ್ N2 phi 2 ಯಾವ ಸುಡುಗಾರಲ್ಲಿ ಇರಲಿ, ಇಟ್ ಶುಡ್ ಬಿ ಈಕ್ವಲ್ ಟು 30 ವೆಬರ್ಸ್ ಅಂತ ಬರಬೇಕು. ಕ್ಲಿಯರ್ ಆದ ಎಲ್ಲರಿಗೂ? ಏನೋ ಡೌಟ್ಸ್ ಇಲ್ಲ ಅಂತ ತಿಳ್ಕೊತೀನಿ. ನಾನು ಕ್ಯಾಲ್ಕುಲೇಷನ್ ಮಾಡ್ತಿಲ್ಲ, ಮತ್ತೆ ಅದನ್ನ ಹೇಳ್ತಿದ್ದೀನಿ. ಓಕೆ, ಯಾಕಂದ್ರೆ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೋ ಸುಮ್ಮನೆ ಯಾಕೆ ತಲೆ ಕೆಡಿಸುತ್ತೀರಿ? ಏನೇನು ಡಿಫಿಕಲ್ಟೀಸ್ ಇದ್ರು ನಿನ್ನೆ ಹೆಂಗೆ ಇಂಟ್ರಾಕ್ಟ್ ಮಾಡಿದ್ರಲ್ಲ ಆ ಟೈಪ್ ಮಾಡ್ರಿ, ಖುಷಿ ಅನ್ನಿಸ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ. ಈ ಕ್ವಶನ್ ಮಜಾ ಇತ್ತು. 2018 ಗ್ರೇಸ್ ಮಾರ್ಕ್ಸ್ ಬಂದಿದೆ. ಇದು ಕೊಟ್ಟಿದ್ದಿಲ್ಲ ಅಂತ ಹೇಳಿ ಪುಣ್ಯಾತ್ಮ, ಮಜಾ ಇತ್ತು ಹೇಳಿ. ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 10 cm 25 turns is rotated about its vertical diameter with an angular speed of 40 radians per second in a uniform horizontal magnetic field of 5 into 10 to the power of minus 2 Tesla. Calculate EMF induced in the coil. Also find the current in the coil if the resistance is 15 ohms ಅಂತ ಕೊಡ್ತಾನೆ. ಮಜಾ ಏನಾಗಿತ್ತು ಗೊತ್ತೇನಾ, ಈ ಮ್ಯಾಕ್ಸಿಮಮ್ EMF ಅಂತ ಕೊಟ್ಟಿದ್ದಿಲ್ಲ ಪೇಪರ್ನಾಗ, ಮತ್ತೆ ಹೆಂಗ್ ಕಂಡುಹಿಡಿಬೇಕು ಹುಡುಗರು ಅಂತ ಜಗಳ ತೆಗೆದ್ರು. 5 ಮಾರ್ಕ್ಸ್ ಗ್ರೇಸ್ ಬಂದಿತ್ತು. ಓಕೆ, ಅದು ಗ್ರೇಸ್ ನಮ್ಮಂತರಾಗಿದ್ರೆ ಕೊಡ್ತಿದ್ದಿಲ್ಲ. ಓಕೆ, ಟೈಮ್ ಕೊಟ್ಟಿಲ್ಲ ಅಂದ್ಮೇಲೆ ಇನ್ಸ್ಟಂಟೇನಿಯಸ್ ಅಲ್ಲಪ್ಪ, ಅದು ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಕು, ನಡೀತಾವಲ್ಲ. ಓಕೆ, ಎನಿಯೋ ಕಾನ್ಸಂಟ್ರೇಟ್.
A circular coil of radius 10 centimeter. R is equal to 10 into 10 to the power of minus 2 meter. Number of turns N is equal to 25 turns. Is rotated in a vertical diameter of omega is equal to 40 radians per second. In a uniform magnetic field, B is equal to 5 into 10 to the power of minus 2 Tesla. Calculate the maximum EMF. Also find the current in the coil if resistance R is equal to 15 ohm ಅಂತ ಕೊಟ್ಟಾನೆ. ಸೊ ನಾವು ಏನೇನು ಕಂಡುಹಿಡಿಬೇಕು? ಫಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಇ ನಾಟ್ ಕಂಡುಹಿಡಿಬೇಕು. ಕೆಲವೊಂದು ಬುಕ್ ಒಳಗೆ ಕ್ಯಾಪಿಟಲ್ ಇ ನಾಟ್ ಅಂತಾನು ಅಂದಿರ್ತಾರೆ, ಕೆಲವೊಬ್ರು ಬಿ ನಾಟ್ ಅಂತಾನು ಅಂತಾರೆ. ಇದಾದ್ಮೇಲೆ ಆಲ್ಸೋ ಫೈಂಡ್ ದ ಕರೆಕ್ಟ್ ಅಂತ ಕೇಳ್ತಾನೆ. ಐ ನಾಟ್ ಕಂಡುಹಿಡಿಬೇಕು. ಐ ಅಸ್ಯೂಮ್ ಎಲ್ಲರಿಗೂ ಕರೆಕ್ಟ್ ಆಗಿ ಕ್ವಶನ್ ಗೊತ್ತಾಗಿದೆ. ಫಾರ್ಮುಲಾ ಬಡ ಬಡ ಹಾಕ್ರಿ. ಇ ನಾಟ್ ಇಸ್ ಈಕ್ವಲ್ ಟು ಎನ್ ಬಿ ಎ ಒಮೆಗಾ. ಸಣ್ಣ ಹುಡುಗನು ಹೇಳ್ತಾನೆ. ಇ ನಾಟ್ ಅನ್ನ ವೋಲ್ಟ್ ಒಳಗೆ ಇಡ್ರಿ. Then I naught is now equal to E naught by R. There is only one law which connects current and resistance. ಯಾವ್ದದು? Ohm's law. Ohm's law ಹಾಕಿದ್ರೆ ಮುಗಿದೋದು. I naught will be in terms of amperes. Okay. Now my answer will be that I have got is 1.57 volt and I naught is now equal to 0.074. ಇದಿಷ್ಟು ಆನ್ಸರ್ ಬಂದಿತ್ತು ನನಗೆ. ಮ್ಯಾಕ್ಸಿಮಮ್ ಅಂತ ಕೊಟ್ಟಿಲ್ಲ ಸರ್, ನೀವ್ ಹೆಂಗ್ ಮಾಡಿದ್ರಿ ಅಂತ ಕೇಳಿದ್ರಿ ಅಂದ್ರೆ, ನೋಡಪ್ಪ ಇನ್ಸ್ಟಂಟೇನಿಯಸ್ ಟೈಮು ಕೊಟ್ಟಿಲ್ಲ. ಓಕೆ, ಟೈಮ್ ಬಗ್ಗೆ ಮಾತಾಡಿಲ್ಲವ ಅಂದ್ಮೇಲೆ ನಾ ಮ್ಯಾಕ್ಸಿಮಮ್ ಅಂತಾನೆ ತಿಳ್ಕೊಬೇಕಲ್ಲ, ಅದಕ್ಕೆ ಹಿಂಗ್ ವರ್ಕೌಟ್ ಮಾಡಿರೋದು. ಓಕೆ, ಅಫ್ಕೋರ್ಸ್ ಎಕ್ಸಾಮ್ನಾಗ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಅನ್ನು ಕೊಟ್ಟಿರ್ಲಿಲ್ಲ ಅಂತೇಳಿ ಗ್ರೇಸ್ ಮಾರ್ಕ್ಸ್ ಬಂದಿತ್ತಲ್ಲಿ. ಓಕೆ, ಬಟ್ ಎಲ್ಲಾ ಟೈಮು ಹಂಗ ಆಗ್ತಾವ ಅಂತ ಹೇಳಬಾರ್ದು. ನೋಡ್ರಿ, ನಿಮ್ ನಸೀಬ್ ಈ ಸತಿ ಇನ್ನೂ ಚಲೋ ಇದೆ. ಪೇಪರ್ ಸಿಂಪಲ್ ಇರ್ತದೆ, ತಲೆ ಕೆಡಿಸ್ಕೋಬೇಡ್ರಿ. ವರ್ಕ್ ಮಾಡ್ರಿ, ಶಿಸ್ತಾಗ ಕೂತ್ ಅಭ್ಯಾಸ ಮಾಡ್ರಿ, ಎಲ್ಲಾ ಕರೆಕ್ಟ್ ಆಗ್ತದೆ. ಮುಂದೋಗಿದ್ರೆ ಸ್ಟಾರ್ ಕ್ವಶನ್ ಇದೆ, ಎಕ್ಸಾಮಿಗೆ ಬಂದಿತ್ತು. ಎ ಕಂಡಕ್ಟರ್ ಆಫ್ ಲೆಂತ್ 3 ಮೀಟರ್. ಏನ ಓದಂಗೆ ಇಲ್ಲ ಕ್ವಶನ್ ಇದೆ, ಚಿಲ್ಲರ್ ಕ್ವಶನ್. ಎಲ್ ಇಸ್ ಈಕ್ವಲ್ ಟು 3 ಮೀಟರ್. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ ಟು 100 ಟೆಸ್ಲಾ. ಅಗೇನ್ ಸಿಂಪಲ್. Covers a distance of s is equal to 70 meter in time t is equal to 5 seconds. The motion, its plane of motion makes an angle of 30 degree. Theta is equal to 30. With the direction of magnetic field, calculate the induced EMF. E is equal to question mark. So it's a problem based on motional EMF. Velocity first ಬೇಕು ನಮಗೆ, distance traveled upon time taken ಮಾಡ್ಕೋತೀರಿ. E is equal to BLV sin theta. Substitute ಮಾಡ್ರಿ. ಓಕೆ, ವರ್ಕೌಟ್ ಮಾಡಿದ್ರಿ ಅಂದ್ರೆ E is now equal to, ನನಗೆ ಆನ್ಸರ್ ಬಂದಿರೋದು ಏನಪ್ಪಾ ಅಂದ್ರೆ, I have got the answer as, okay, it should be 2100 ವೋಲ್ಟ್. ವೆಲಾಸಿಟಿನೂ ಹೇಳ್ಬಿಡ್ತೀನಿ, ಮತ್ತು ಅದೊಂದು ತಪ್ಪು ಮಾಡಿ ಆಮೇಲೆ ಗುದ್ದಾಡ್ಕೋತ ಕೂಡ್ಬೇಡ್ರಿ. ನನಗೆ ಇದು 14 ಮೀಟರ್ ಪರ್ ಸೆಕೆಂಡ್ ಬಂದದ, ನಿಮಗೂ ಅಷ್ಟೇ ಬರ್ತದೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಮಾರ್ಕ್ ಇಟ್ ಔಟ್. ಬಂದಿದ್ದ ಪ್ರಾಬ್ಲಮ್ ರೀಸೆಂಟ್ ಆಗಿ ಬಂದಿತ್ತು. ಇಲ್ಲ, ಇದು ಓವರ್ ಆಲ್ ಈಗ ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನೋಡಿದ್ರಿ ಅಂತ ಏನೇನಿದೆ? ಫಸ್ಟ್ ಲೆನ್ಸ್ ಲಾ, ಹೌದಾ? ಸಿಂಪಲ್ ಇದೆ. ಆಮೇಲೆ ಮೋಷನಲ್ EMF, ಹೌದಾ? ಆಮೇಲೆ ಮ್ಯೂಚುವಲಿ ಇಂಡ್ಯೂಸ್ಡ್ EMF, ಕರೆಕ್ಟಾ? ಆಮೇಲೆ ಸೆಲ್ಫ್ ಇಂಡ್ಯೂಸ್ಡ್ EMF ಮೈನಸ್ ಆಫ್ L ಇಂಟು di/dt. ಆಮೇಲೆ ಜನರೇಟರ್ E naught is equal to NBA omega, ಹೌದಾ? I naught is equal to E naught by R. ಇದಷ್ಟು ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಚಾಪ್ಟರ್ ತೆಗಿಯೋದು. ಇಷ್ಟೇ ಇರೋದು ಈ ಚಾಪ್ಟರ್ನಾಗ. ಓಕೆ, ನೆಕ್ಸ್ಟ್ 7th ಕ್ವಶನ್. ಎ ಲಾಂಗ್ ಸಾಲೋನೈಡ್, ಪ್ಲೀಸ್ ಅಂಡರ್ಲೈನ್, 15 ಟರ್ನ್ಸ್ ಪರ್ ಸೆಂಟಿಮೀಟರ್ ಅಂತ ಕೊಟ್ಟಾನ. ನಂಬರ್ ಆಫ್ ಟರ್ನ್ಸ್ ಕೊಟ್ಟಿಲ್ಲ, ನಂಬರ್ ಆಫ್ ಟರ್ನ್ಸ್ ಪರ್ ಸೆಂಟಿಮೀಟರ್ ಕೊಟ್ಟಾನ. ಆಫ್ ಎ ಲೂಪ್ ಏರಿಯಾ 2 centimeter square placed in inside a solenoid normal to its axis. If the current carried by the solenoid changes from 2 ampere to 4 ampere in 0.1 seconds, what is the induced EMF in the loop while the current is changing? Chalo question ಕೊಟ್ಟಾನ. Small n, number of turns per centimeter, 15 turns per centimeter. Area A is equal to 2 into 10 to the power of minus 4 meter square ಬರುತ್ತೆ. ಯಾಕಂದ್ರೆ ಏರಿಯಾ ಆಫ್ ದಿ ಕಾಯಿಲ್, ಓಕೆ, ನಮಗೆ ಇದ್ರೊಳಗೆ ಕೊಟ್ಟಾನ ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ. ಓಕೆ,
ಕರೆಂಟ್ ಇಲ್ಲಿ I1 is equal to 2 ಆಂಪಿಯರ್ ಇದೆ, I2 is equal to 4 ಆಂಪಿಯರ್ ಇದೆ. It happens over a short time dt is equal to 0.1 seconds. What is the induced EMF in the while the current is changing? Current change ಆಗುವಾಗ induced EMF ಏನಂತ ಕೇಳ್ತಾನೆ. So this is the question. A long solenoid ಅಂತೆಲ್ಲ ಕೊಟ್ಟು ಕರೆಕ್ಟ್ ಆಗಿ ಪ್ರಾಬ್ಲಮ್ ಈ ರೀತಿ ಇದೆ ಅಂತ ನಾವು ಹೇಳ್ಬೋದು. ಸೊ ನನಗೆ ಇದರದ ಆನ್ಸರ್ ಹೇಳೋಕ್ಕಿಂತ ಮೊದಲು ಇದನ್ನ ಹೆಂಗ್ ಸಾಲ್ವ್ ಮಾಡ್ಕೋತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಸ್ಟೂಡೆಂಟ್ಸ್ ಈಗ ಒಂದ್ ಮಾತು ಕೇಳ್ರಿ, ಈಗ ನಾನು E is equal to minus of n into d5/dt ನೇ ತಗೋತೀನಿ ಅಂತ ತಿಳ್ಕೊಡ್ರಿ, ಹೌದಾ? Assuming that flux is maximum, E is now equal to minus of d/dt of b into a ಅಂತೀನಿ ಅಂತ ತಿಳ್ಕೊಡ್ರಿ, ಕರೆಕ್ಟಾ? Or E is now equal to minus of nb, ಓಕೆ, ಎನ್ ಬಿ ಅಥವಾ ಎ ಏನಿದ್ರು d/dt ಆಫ್ ಎ ಅಂತಾನೆ ಬರೀತೇನೆ ಅಂತ ತಿಳ್ಕೊಡ್ರಿ. ಏರಿಯಾ ಚೇಂಜ್ ಆಗ್ತಿಲ್ಲ ಇದಲ್ಲ, ಬಟ್ ಆದ್ರೂ ಹೇಳ್ತಿರೋದು ನಾ ಯಾಕೆ ಇವನ್ನೆಲ್ಲ ಬರ್ಕೋತ ಹೊಂಟೇನೆ ಅಂತಂದ್ರೆ ನನಗೆ ಬಿ ಗೊತ್ತಿಲ್ಲ ಅನ್ನೋದು ನಿಮಗೆ ಹೇಳ್ಬೇಕಾಗಿತ್ತು. ಬಿ ಗೊತ್ತಿಲ್ಲಲ್ಲ, ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಕಂಡುಹಿಡಿಯೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲಿವರೆಗೂ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿಯಲಿಕ್ಕೆ ಆಗಂಗಿಲ್ಲಲ್ಲ ಅಲ್ಲಿವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ. So in order to determine the magnetic field, what I will do is I will try to improvise this step. ಹೆಂಗ್ ಹೇಳ್ತೀನಿ ಅಂದ್ರೆ, please concentrate here. We know that E is equal to d5/dt. ಇಲ್ಲಿಂದ ಚಾಲು ಮಾಡಿದ ಗಾಡಿ d5/dt ಅಂದ್ರೆ ಏನ್ ಬಂತು, b into a ಬಂತು. Or E is now equal to, ನಾ n ಬಿಟ್ಟೆ, n ಇಲ್ಲೇ ಬರ್ದಿರ್ತೀನಿ, n into a ಹೊರಗೆ ಇಟ್ಕೋತೀನಿ, d/dt ಆಫ್ b ಅಂತ ಬರೀತೀನಿ. ನಿನಗೆ ಹೆಂಗ್ ಗೊತ್ತಾಗ್ತಾ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿದೆ, ಕರೆಂಟ್ ಚೇಂಜ್ ಆಗಿದೆ ಅಂದ್ರೆ ಬಿ ಚೇಂಜ್ ಆಗ್ತದೆ, ಹೇಳಿಕ್ ಹೋಗ್ಬೇಡ್ರಿ ಅದನ್ನ. n into a into d/dt ಆಫ್, ದೋಸ್ತ ಇದು ಯಾವ್ದಿದು, ಇದು ಸೊಲನಾಯ್ಡ್ ಹೌದಿಲ್ಲ, ಇಟ್ಸ್ ಅ ಸೊಲನಾಯ್ಡ್ ಬೇಸಿಕಲಿ, ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಕರೆಂಟ್ ಕ್ಯಾರಿಂಗ್ ಸೊಲನಾಯ್ಡ್ ಕ್ಯಾನ್ ಬಿ ಗಿವನ್ ಆಸ್ mu naught n into I, ಹೌದಿಲ್ಲ? P is equal to mu naught small n into I, number of turns per unit length. ಆಮೇಲೆ E is now equal to n into a into mu naught is a constant, okay, n is also a constant, number of turns ಕೊಟ್ಟಿಲ್ಲಲ್ಲ, number of turns ಇಲ್ಲಿ ಕೊಟ್ಟಿಲ್ಲ ಅಂದ್ಮೇಲೆ ಇದನ್ನ ತಗೊಳ್ಳೋದು ಬೇಡ, ಇದನ್ನ ನಡೀತದೆ, ಓಕೆ. a into mu naught into n ಕೊಟ್ಟಾನಲ್ಲ, n ಹೊರಗೆ ಇಟ್ಕೊಂಡ್ಬಿಡೋಣಂತೆ, d/dt ಆಫ್ I ಬರುತ್ತೆ, d/dt ಆಫ್ I. ಆಮೇಲೆ ಈಕ್ವೇಶನ್ ಹೆಂಗ್ ಬರೀತ್ರಿ, E is now equal to n small n mu naught a d/dt ಆಫ್ ಕರೆಂಟ್ I minus I dash ಅಂತ ಮಾಡ್ಕೊಂಡಿರಿ, I2 minus I1 ಏನ್ ಬೇಕಾದ್ರೂ ಮಾಡ್ಕೊಡ್ರಿ, ಈ ವ್ಯಾಲ್ಯೂ ಬರುತ್ತೆ, ವೋಲ್ಟ್ನಾಗ ಇಡ್ರಿ. ಒಂದು ಐಡಿಯಾ ಬಂತ ಸ್ಟೂಡೆಂಟ್ಸ್? ಕ್ಲಮ್ಸಿ ಆಗ್ಯದ. ಒನ್ಸ್ ಅಗೇನ್ ಐ ವಿಲ್ ಟ್ರೈ ಟು ಸಾಲ್ವ್ ದಿಸ್. ಯಾರಿಗೆ ನಂಬರ್ ಆಫ್ ಟರ್ನ್ಸ್ ಕನ್ಫ್ಯೂಷನ್ ಇತ್ತಲ್ಲ ಅದನ್ನ ತಕೊಂಡು ಸಾಲ್ವ್ ಮಾಡಬಹುದು, ಬಟ್ ಟೋಟಲ್ ಲೆಂತ್ ಕೊಟ್ಟಿಲ್ಲ ಅಂತ ಹೇಳಿ ಬಿಟ್ಟೇನೆ ಅಷ್ಟೇ ನಾನು ಅದನ್ನ. ಓಕೆ, ಪ್ಲೀಸ್ ಕಾನ್ಸಂಟ್ರೇಟ್. ಫಸ್ಟ್ ಡೇಟಾ ಏನ್ ಕೊಡ್ತಾನೆ ನೋಡ್ರಿ. ಎ ಲಾಂಗ್ ಸೊಲನಾಯ್ಡ್ ವಿತ್ n is equal to ನಂಬರ್ ಆಫ್ ಟರ್ನ್ಸ್ 15 ಅಂತ ಕೊಟ್ಟಾನ, 15 ಟರ್ನ್ಸ್ ಪರ್ ಸೆಂಟಿಮೀಟರ್. ಏರಿಯಾ A is equal to 2 into 10 to the power of minus 4 meter square ಆಗುತ್ತೆ. ಹಾಗೆ inside a solenoid normal to its axis. Okay, ಅಂದ್ರೆ magnetic flux maximum ಆಯ್ತು. If the current in the coil changes from I1 is equal to 2 ampere and I2 is now equal to 4 ampere, which happens over a short time dt is equal to 0.1 seconds, calculate the EMF induced. E is equal to question mark. Step number 1. I will try to find out di. Di is nothing but I2 minus I1. ಬಂದಿರೋ ಆನ್ಸರ್ ಅನ್ನ ಆಂಪಿಯರ್ ಒಳಗೆ ಇಟ್ಟು ಮುಗಿಸ್ತೇನೆ. ದೆನ್ E is equal to d5/dt. n into d5/dt ತಗೊಳಕ್ ಬರೋದಿಲ್ಲ, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಕ್ವೇಶನ್ ಒಳಗೆ ನಂಬರ್ ಆಫ್ ಟರ್ನ್ಸ್ ಹಾಕೊಳ್ಳೋಣಂತೆ. ಆರ್ ದಿಸ್ ಇಂಪ್ಲೈಸ್ E is now equal to d/dt of, can I write it as b into a? Definitely yes, without any problem I can do it, since it is maximum. Or this implies E is now equal to a ಹೊರಗೆ ಇಟ್ಕೊಂಡೆ ಅಂದ್ರೆ it will be d/dt of b.
The magnetic field inside a current carrying solenoid is given by B is equal to mu naught into N into I. ಕರೆಕ್ಟಾ? ಸೊ ನಾ ಏನ್ ಮಾಡ್ತೀನಿ ಈಗ, ಐ ವಿಲ್ ಸೇ E is now equal to A as it is d by dt of, instead of B I will write it as mu naught into N into I. Or I can tell that this implies E is now equal to mu naught ಹೊರಗೆ, N ಹೊರಗೆ, A ಹೊರಗೆ, d by dt of I. ಇಲ್ಲಿ ಕಂಡಿಡ್ತೀವಿಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ ಹೋಗಿರಿ, ನಿಮ್ಮ ಕ್ಯಾಲ್ಕುಲೇಟರ್ ಇಟ್ಕೊಂಡು ಗುದ್ದಾಡ್ರಿ. The answer that you should get is 7.5 into 10 to the power of minus 6 volts. ಇಷ್ಟು ಆನ್ಸರ್ ಬರ್ಬೇಕು. ಎಲ್ಲರಿಗೂ ತಿಳಿತೋದಿಲ್ಲ. ನಾ ಒಂದೇ ಒಂದು ಏನ್ ಮಾಡಿದ್ದೆ, ಹಿಂದೆ ಬರಿಬೇಕಾರೆ ಆ ನಂಬರ್ ಆಫ್ ಟರ್ನ್ಸ್ ಇಟ್ಕೊಂಡು ಏನೋ ಗುದ್ದಾಡಿದ್ದೆ, ಅದು ಇಲ್ಲೇ ಬರ್ತದ ಅನ್ನೋದು ಸ್ವಲ್ಪ ತಲೆಗೆ ಹೋಗ್ಬಿಟ್ಟಿದ್ವಿ. ಇಲ್ಲ ರೆಕಾರ್ಡ್ ಮಾಡ್ಬೇಕಾದ್ರೆ ಏನು ತಲೆಗೆ 108 ಬಂದಿರ್ತಾವು. ಓಕೆ, ಇನ್ನೂ ಅಷ್ಟು ಫೋಕಸ್ಡ್ ಆಗಿಲ್ಲ ನಾನು. ರೈಟ್, ಐ ಆಮ್ ರಿಯಲಿ ಸಾರಿ. ಐ ಹೋಪ್ ದೇರ್ ಇಸ್ ನೋ ಕನ್ಫ್ಯೂಷನ್. ಓಕೆ, ಮತ್ತೊಮ್ಮೆ ಬೇಕಿದ್ರೆ ಹಿಂದೆ ಬಂದು ರಿಪೀಟ್ ಮಾಡಿ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಪ್ರಾಬ್ಲಮ್ ಯಾವುದು? 8th ಪ್ರಾಬ್ಲಮ್. 8th ಪ್ರಾಬ್ಲಮ್ ಈಸ್ ವೆರಿ ಗುಡ್. ಏನಿದೆ ಪ್ರಾಬ್ಲಮ್ನಾಗೆ ಅಂತ ನೋಡೋಣ ಅಂತ. A horizontal straight wire of length 10 meter v east to west falling with a speed of v is equal to 5 meter per second at right angles to earth horizontal component b is equal to 0.3 into 10 to the power of minus 4 Weber. What is the instantaneous value? What is the direction of EMF? So direction ಕೇಳಂದ್ರೆ ಇದಿಷ್ಟು ಕ್ವಶನ್ ಆಗಿರುವಂತದ್ದು ಮಾತಿದೆ. ಸೊ ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಿ ನೀಡ್ ಟು ಡಿಟರ್ಮೈನ್ ವಾಟ್ ಈಸ್ ದ EMF. EMF ಗೆ ಏನ್ ಮಾಡ್ತೀರಿ, ಮೋಷನಲ್ EMF ಇರೋದ್ರಿಂದ E is equal to, ಅರೆ ಇದೇನಪ್ಪ ಇನ್ನೊಂದು ಬರೆದ್ಬಿಡ್ಲ, ಅದು ಏನೋ ಆಯ್ತಪ್ಪ, ಒಟ್ಟು ಅದು ಎರೇಜು ಹೋಗ್ಬಿಟ್ಟದನ. ಯಾಕೆ ಎರೇಜ್ ಆಗುತ್ತೆ? ಹಾ, ತಾನ ಹೋಗ್ತದು. ಓ, ನೆಕ್ಸ್ಟ್ ಪ್ರಾಬ್ಲಮಿಗೆ ಬಂದೆ ನಾನು. ತಡಿಪ್ಪ ಒಂದೇ ನಿಮಿಷ, ಸಾರಿಪಾ, ಏನೇನು ಗದ್ಲಾತ್ ಒಟ್ಟು. ಲಾಂಗ್ ಸಾಲನೈಡ್ ಏನು ಬಂತು? ಓ, ಇಲ್ಲ ಹೋಗ್ತಾನೆ ಅದು. ಸಾರಿ ಸ್ಟೂಡೆಂಟ್ಸ್, ಸ್ವಲ್ಪ ಮೇಲೆ ಕೆಳಗೆ ಆಗ್ತದ, ಇರ್ಲಿ. ಸೊ E is equal to ಏನ್ ಮಾಡೋಣ, BLV sin ಥೀಟಾ ಹಾಕೋಣ ಅಂತ. ಈ ವ್ಯಾಲ್ಯೂ ನಿಮ್ಗೆ ಬರ್ತದೆ. ಓಕೆ, ಥೀಟಾ ತಲೆ ಕೆಡಿಸ್ಕೋಬೇಡ್ರಿ, ಮ್ಯಾಕ್ಸಿಮಮ್ ಕೊಟ್ಟಾನ ಅಂದ್ಮೇಲೆ 90 ಡಿಗ್ರಿ ತಗೋತೀರಿ, ವರ್ಕೌಟ್ ಮಾಡಿ ಇಡ್ತೀರಿ. ಓಕೆ, ದ ಆನ್ಸರ್ ದಟ್ ಐ ಹ್ಯಾವ್ ಗಾಟ್ ಇಸ್ 1.5 into 10 to the power of minus 3 volt. Okay, and by applying Fleming's rule one can easily tell the direction. ಏನಾಗಿದೆ, ಸಿ ಬಾಡಿ ಏನಾಗ್ತದೆ ಅಂದ್ರೆ, ಇದು ವೆಸ್ಟ್ ಅಂತ ತಗೊಳ್ರಿ, ಇದು ಈಸ್ಟ್ ಅಂತ ತಗೊಳ್ರಿ, ಹಿಂಗ್ ಬೀಳ್ತಾ ಇದೆ. ಓಕೆ, ಇದು ವೆಲಾಸಿಟಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಇಲ್ಲಿ ನೀವು ಏನ್ ಅಬ್ಸರ್ವ್ ಮಾಡ್ತೀರಿ ಅಂದ್ರೆ, ನೀವು ಮೋಷನ್ ಆಫ್ ದಿ ಕಂಡಕ್ಟರ್, ಓಕೆ, ಆಮೇಲೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇವನ್ನೆಲ್ಲ ನೋಡಿದ್ರಿ ಅಂತಂದ್ರೆ, ದ ಕರೆಂಟ್ ಶುಡ್ ಫ್ಲೋ ಫ್ರಮ್ ವೆಸ್ಟ್ ಟು ಈಸ್ಟ್, ಹಿಂಗ್ ಫ್ಲೋ ಆಗಬೇಕು. ಓಕೆ, ಸೊ ಫ್ಲೆಮಿಂಗ್ಸ್ ರೂಲ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಗೊತ್ತಾಗ್ತದೆ. ರೈಟ್, ಸೊ ಇಲ್ಲೇನ್ ನೋಡ್ತೀರಿ ಅಂದ್ರೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಆಮೇಲೆ ಇದು ವೆಲಾಸಿಟಿ ವೆಕ್ಟರ್ ಇದೆ. ರೈಟ್, ಸೊ ದಿಸ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ಇದು ಏನು ಕರೆಂಟ್. ಸೊ ವೆಸ್ಟ್ ಇಂದ ಈಸ್ಟ್ ಡೈರೆಕ್ಷನ್ ಒಳಗೆ ಫ್ಲೋ ಆಗುತ್ತೆ. ಓಕೆ, ಐ ಅಸ್ಯೂಮ್ ಇಟ್ ಈಸ್ ಕ್ಲಿಯರ್ ಟು ಎವ್ರಿ ಒನ್ ಆಫ್ ಯು. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಫ್ರಮ್ ವೆಸ್ಟ್ ಟು ಈಸ್ಟ್. ರೈಟ್, ಇದನ್ನು ವರ್ಕೌಟ್ ಮಾಡ್ಕೊಡ್ರಿ. ಈ ಪಾರ್ಟ್ ಅನ್ನ PUC ಪೇಪರ್ ಒಳಗೆ ಎಂದೂ ಕೇಳಿಲ್ಲ, ನಾವು ಇಗ್ನೋರ್ ಮಾಡೋದು ಬೇಡ, ಸಾಲ್ವ್ ಮಾಡ್ಕೊಂಡು ಮುಗಿಸೋಣ ಅಂತ. ರೈಟ್, ಮುಂದೋಗೋಣ. ಕಾನ್ಸಂಟ್ರೇಟ್, ಇದು ಮಾಡೇವಿ ಮತ್ತದು ಬಂದ್ಬಿಟ್ಟದ, ಸಾರಿ. ಡೈರೆಕ್ಟ್ಲಿ ವಿಲ್ ಗೋ ಫಾರ್ 10th ಅಲ್ಲ, ಆಕ್ಚುಲಿ ಇದು 9th ಪ್ರಾಬ್ಲಮ್ ಆಗಬೇಕು. ಅದೊಂದು ಈ ಕ್ವಶನ್ ಏನಿತ್ತಲ್ಲ, ಸಾರಿ, ಈ ಕ್ವಶನ್ ಏನಿತ್ತಲ್ಲ, ಇದು ಆಲ್ರೆಡಿ ಮಾಡೀವಿ, ಹೌದಾ? ಸೊ ಇದು ಮಾಡಿರೋದ್ರಿಂದ ಐ ವಿಲ್ ಇಗ್ನೋರ್ ಇಟ್. ರೈಟ್, 9th ಕ್ವಶನ್ ನೋಡ್ರಿ. ಜೆಟ್ ಪ್ಲೇನ್ ವೆಲಾಸಿಟಿ ಕೊಟ್ಟಾನ 1800 km/h ಅಂತ ಕೊಡ್ತಾನೆ. A jet plane is traveling towards west at a speed of 1800 km. What is the potential difference developed with the span of 25 meter if the
Earth's magnetic field at the location is 5 into 10 to the power of -4 and theta is equal to ಅಂದ್ರೆ ಡಿಪ್ ಕೊಟ್ಟ. ಇದನ್ನ ಮೀಟರ್ ಪರ್ ಸೆಕೆಂಡ್ ಆಗಿ ಮಾಡ್ಕೋಬೇಕು. 1800 into 5/18 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೋತೀರಿ. ಇದು ಫಸ್ಟ್ ಮಾಡಿ ಮುಗಿಸ್ಬಿಡ್ರಿ, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡ್ಬೇಡ್ರಿ. ಲೆಂತ್ ಆಫ್ ದಿ ವಿಂಗ್ ಸ್ಪ್ಯಾನ್ ಅಂದ್ರೆ ಕಂಡಕ್ಟರ್ ಲೆಂತ್ ಇಲ್ಲಿ 25 ಮೀಟರ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಾನೆ, ಇಟ್ ಈಸ್ ಈಕ್ವಲ್ ಟು 5 into 10 to the power of -4 ಟೆಸ್ಲಾ. ಥೀಟಾ ಕೊಟ್ಟಾನೆ, ಡಿಪ್ ಇಸ್ ಈಕ್ವಲ್ ಟು 30 ಡಿಗ್ರೀಸ್ ಅಂತ ಹೇಳ್ತಾನೆ. ಹೌದಾ? ಸೊ ಹೌ ವಿಲ್ ಯು ಸಾಲ್ವ್ ದಿಸ್ ನೌ? ಯು ವಿಲ್ ಯೂಸ್ ಸಿಂಪಲ್ equation, that is E is equal to BLV sin theta. You will get the answer. E is equal to BLV sin theta. Okay, E is equal to BLV sin theta use ಮಾಡಿದ್ರಿ ಅಂತಂದ್ರೆ you should be in a position to get the answer. It should be equal to, the EMF developed will be equal to 3.1 volt. 5 mark question ಅಂತ ನಂಬಲಿಕ್ಕೆ ಆಗ್ಲಿಕ್ಕಿಲ್ಲ ನಿಮಗೆ, ಆದ್ರೂ 5 mark question. ಓಕೆ, ಸೊ ನಾ 10 ಪ್ರಾಬ್ಲಮ್ ಅಂತ ತಿಳ್ಕೊಂಡಿದ್ದೆ, 9 ಪ್ರಾಬ್ಲಮ್ ಆಗ್ತದೆ, ಯಾಕಂದ್ರೆ ಇದು ಐ ಆಮ್ ಸಾರಿ, ಇದು ರಿಪೀಟ್ ಆಗಿದ್ದಿತ್ತು, ರೈಟ್? ಎನಿವೆ, ಸೊ ಸ್ಟೂಡೆಂಟ್ಸ್, ವಿತ್ ದಿಸ್ ಐ ಕನ್ಕ್ಲೂಡ್ ದ ಸೆಷನ್. ಮತ್ತೆ ಹೇಳ್ತೀನಿ ಕೇಳ್ರಿ, ಫಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್ ಇರೋದು ಇದು. ನೀವು ಓದ್ಲಾರದ ವಿಷಯನೂ ಇದ್ರೊಳಗೆ ಇದ್ದಿರ್ಬೋದು, ನೀವು ಓದಿ ಮುಗಿಸಿರೋ ಅಂಥದ್ದು ಇರ್ಬೋದು, ರೈಟ್? ಅಂಡ್ ಕೆಲವೊಬ್ರಿಗೆ ಇದು ಹಳೆ ಪ್ರಾಬ್ಲಮ್ಸ್ ಅಂತಾನು ಅಂತಿರ್ಬೋದು, ಕೆಲವೊಬ್ರಿಗೆ ಹೊಸ ಪ್ರಾಬ್ಲಮ್ ಅಂತಾನು ಅನ್ಸಿರ್ಬೋದು. ಏನೇ ಇದ್ರೂ ಫೀಡ್ಬ್ಯಾಕ್ ಕೊಡ್ರಿ. ಕರೆಕ್ಟ್ ಆಗಿ ನನಗೆ ಹೇಳಿದ್ರಿ ಅಂದ್ರೆ ಖಾಲಿ ಇದ್ದೀನಿ, ಅದೇ ಟೈಪ್ ಸೆಟ್ ಮಾಡಿ ಪ್ರಾಬ್ಲಮ್ಸ್ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸ್, ಓಕೆ, ಎಲ್ಲೂ ಇದನ್ನ ಹಿಂಗೆ ಮಾರ್ಕ್ಸ್ ಕಟ್ ಆಗುವಂತ ಪೊಸಿಷನ್ಗೆ ಬರಬಾರ್ದು. ಎಸ್ಪೆಷಲಿ ಪ್ರಾಬ್ಲಮ್ಸ್ ಒಳಗೆ ನಮ್ಮ ಸ್ಟ್ರೆಂತ್ ಯಾವಾಗಲೂ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಈಗ ರಿಯಲ್ ಲೈಫ್ ಇರಲಿ, ಫಿಸಿಕ್ಸ್ನಾಗ ಇರಲಿ, ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರಿಗೆ ಕಿಮ್ಮತ್ ಇರೋದಿಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋರಿಗೆ ಯಾವತ್ತೂ ಕಿಮ್ಮತ್ ಇರ್ತದೆ. ಇದನ್ನ ಹೇಳ್ತಾ ಕರೆಕ್ಟಾಗಿ ಓದ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ, ಮನೆಯಾಗೆ ಇರಲಿ. ಎಲ್ಲೂ ಹೇಳಿಲ್ಲ, ಮತ್ತು ನಾ ಇದನ್ನ ಡೂ ಲೈಕ್ ದಿಸ್ ವಿಡಿಯೋ, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್, ಓಕೆ? ಅಂಡ್ ಒನ್ ಪಾಯಿಂಟ್ ಐ ಶುಡ್ ಥ್ಯಾಂಕ್ RH ಸರ್. ಓಕೆ, ನನ್ನ ಕೊಲೀಗ್ RH ಸರ್ಗೆ ಧನ್ಯವಾದಗಳು. ಈ ಚಾನೆಲ್ ಮಾಡಿ ಆದಮೇಲೆ, ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಇದನ್ನ ಇಷ್ಟು ಪಾಪ್ಯುಲರ್ ಮಾಡ್ಲಿಕ್ಕೆ ಅವರು ಕಾರಣರಾಗ್ತಾರೆ. ನನ್ಕಿಂತ ಹೆಚ್ಚಿಗೆ ಅವ್ರದ್ದು ಎಫರ್ಟ್ ಇರ್ತದೆ. ಐ ರಿಯಲಿ ಥ್ಯಾಂಕ್ ಹಿಮ್. ಓಕೆ, ಸೊ ಅದ್ರ ಜೊತೆಗೆ ಐ ಥ್ಯಾಂಕ್ ನಿನಾದ್ ಆಲ್ಸೋ ಫಾರ್ ಹೆಲ್ಪಿಂಗ್ ಮೀ ಔಟ್ ಇನ್ ಡೂಯಿಂಗ್ ಆಲ್ ದೀಸ್ ವಿಡಿಯೋಸ್. ವಿತ್ ದಿಸ್ ಐ ಕನ್ಕ್ಲೂಡ್. ಯಾವುದು ಲೆಕ್ಚರ್ ಅಂತ ತಿಳ್ಕೊಬೇಡ್ರಿ, ಹೇಳಿದ್ನಲ್ಲ, ಮಕ್ಕೊಂಡು ನೋಡಿದ್ನ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ರೈಟ್? ಆರಾಮ್ಸೆ ಓದ್ರಿ, ಏನೇ ಡಿಫಿಕಲ್ಟೀಸ್ ಇದ್ರು ಪಿಂಗ್ ಮಾಡ್ರಿ. ಐ ಆಮ್ ಹಿಯರ್ ಟು ಆನ್ಸರ್ ದಮ್. ಥ್ಯಾಂಕ್ ಯು. ಮನೆಗೆ ಇರ್ರಿಪ್ಪ, ಅಲ್ಲಿ ಇಲ್ಲಿ ಅಡ್ಡಾಡ್ಬೇಡ್ರಿ. ಅಂದಂಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು, ನಾಳೆ CBSE ಡಿಸಿಷನ್ ತಗೊಳ್ಳೋರಿದ್ದಾರೆ, 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ನಡೆಸ್ಬೇಕೋ ಬೇಡ ಅಂತ ಹೇಳಿ. ನಿನ್ನೆ ಚಾನಲ್ ಕ್ರಿಯೇಟ್ ಮಾಡೀನಿ, ಇವತ್ತು ಸೆಕೆಂಡ್ ವಿಡಿಯೋ ಹಾಕೀನಿ. ನಾಳೆ CBSE ಅವ್ರು ಡಿಸಿಷನ್ ತಗೋತಾರ. ಇನ್ನೇನ್ ಜಾತ್ರೆ ಹೇಳ್ತದೋ ದೇವ್ರಿಗೆ ಗೊತ್ತು. ಓಕೆ, ಈಗಿನ ಕರೆಂಟ್ ಪೊಸಿಷನ್ ಒಳಗೆ 12th ಎಕ್ಸಾಮಿನೇಷನ್ಸ್ ಏನ್ ಮಾಡ್ಬೋದು ಅನ್ನೋ ಡಿಸ್ಕಷನ್ ಆಗಿದಾರ ಅವರು. 10th ಎಕ್ಸಾಮ್ ಅಂತೂ ಹಾರಿಸ್ಯಾರ ಈಗ ಅವರು, 12th ಏನ್ ಮಾಡ್ಬೋದು ಅಂತ ಹೇಳಿ. ನಾ ಫಸ್ಟೇ ಹೇಳ್ಬೇಕಂತ ಮಾಡಿದ್ದೆ, ಅಷ್ಟು ತಲೆಗೆ ಬಂದಿದ್ದಿಲ್ಲ. ಇನ್ನು ನಾಳೆ ಡಿಸಿಷನ್ ತಗೋತಾರ ಎಜುಕೇಶನ್ ಮಿನಿಸ್ಟ್ರು. ನಾಳೆ ಇದ್ರ ಅಂದ್ರೆ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟ್ರು, ಸೆಂಟ್ರಲ್ ಗವರ್ಮೆಂಟ್ ಇತ್ತಲ್ಲ, ಅವ್ರು ಡಿಸಿಷನ್ ತಗೋತಾರ. ಅವ್ರು ಹೆಂಗ್ ಡಿಸಿಷನ್ ತಗೋತಾರ, 12th ಎಕ್ಸಾಮ್ ಹಂಗ ಆಗ್ತಾವ. 12th ಎಕ್ಸಾಮ್ ನೋಡಿ ಇವ್ರ ಏನಾರ ಕಾಪಿ ಹೊಡೋದ್ರು ಅಂದ್ರೆ ಹಂಗೆ ಆಗ್ತದ ಆಲ್ಮೋಸ್ಟ್. ಏನ್ ಸರ್ ಕ್ಯಾನ್ಸಲ್ ಮಾಡ್ತಾರೇನೋ, ಅವೆಲ್ಲ ನಮ್ಗೆ ಗೊತ್ತಿಲ್ಲ, ನಾ ತಲೆನೂ ಕೆಡ್ಸ್ಕೊಳ್ಳೋದಿಲ್ಲ. ಕ್ಯಾನ್ಸಲ್ ಆಗ್ಲಿ ಬಿಡ್ಲಿ, ಕಲಿಯೋದಂತೂ ಬೇಕೇ ಬೇಕಾ? ನೀವು ಹಿಂಗ್ ಬ್ಲಾಂಕ್ ಆಗೋಗಿ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆದ್ರೆ ಅಂದ್ರೆ ಗತಿ ಏನಾಗಲಿ. ಓಕೆ, ಇಷ್ಟ ಹೇಳ್ತಾ ಐ ಎಂಡ್ ದ ಕ್ಲಾಸ್. ಥ್ಯಾಂಕ್ ಯು.